ಅಣ್ಣ ಮೇಲ್ಗಡೆ ಒಂದು ರೂಮ್ ಐತಾ? ಮೇಲೆ ಒಂದು ರೂಮು, ಕೆಳಗಡೆ 3 ರೂಮು. ಬರೋಣ ಆ ಕಡೆ ಹೋಗಿ ಬರೋಣ. ನನಗೆ 750 ಆಯ್ತಣ್ಣ. 750 ರೂಪಾಯಿ. ಹಾಂ ಕೋಳಿ ಫಾರಂ ಶೆಡ್. ಹಾಂ ನಾನು ಮೇಕೆ ಶೆಡ್ಡು ಐತಿ ಅಂತ ಹೇಳಿದೆ ಅವ್ರಿಗೆ. ಮೇಕೆ ಶೆಡ್ ಕೊಟ್ಬಿಟ್ಟು ಯಾವ ಅರ್ಗಣ? ಹಾಂ ಮನೆ ಪಕ್ಕ 2 ಶೆಡ್ ಇಲ್ಲಿ ನಿಂತ್ಕೊಂತ ಇದ್ದೀವಿ. 2 ಶೆಡ್ ಹಿಂಗೆ ಬರುತ್ತೆ. ಟ್ಯಾಂಕ್ ಹತ್ರಕ್ಕನ 2 ಶೆಡ್ ಅಂತ ಇದನ್ನು ನಿಂತ್ಕೊಳ್ತೀವಿ. ಇದು ಆಯ್ತಾ ಸಣ್ಣದು? ಇದು ಅಲ್ಲಿವರೆಗೂ ಐತೆ. ಬರ್ರಿ. ಅಣ್ಣ ನೀವು 3 ಜನ ಅಲ್ವಾ? ರವಣ್ಣ, ನೀನು, ಇನ್ನೊಬ್ರು ಅದ ಅಣ್ಣನ ಹೆಸರು ಓಕೆ. ಮಹೇಶ್ ಅಂತ. ಹಾಂ ಮಹೇಶ್ ಅಣ್ಣ. ಈಗೆಲ್ಲ ಒಂದೇ ಸರ್ವೆ ನಂಬರ್ ಇದು ಆಯ್ತಾ ಬೇರೆ ಬೇರೆ ಡಿವೈಡ್ ಆಗೈತೆ? 3 ವೈಡ್ ಆಗ್ಬಿಟ್ಟಿದ್ದೀವಿ. ಹಾಂ ಆನೆ ಪಾನಿ ಎಲ್ಲ ನಮ್ಮ ಹೆಸರು ಬರ್ತಾವೆ. ಹಾಂ ಎಲ್ಲ ನಮ್ಮ ಖಾತೆ ಆಗಿವೆ 3 ಹ್ಞೂ ಅದೇನು ಎಲ್ಲರೂ ಪೂರ್ತಿ ಕೊಡ್ತೀವಲ್ಲ, ಹ್ಞೂ ಹ್ಞೂ ಅದೇನಾಗ್ತದೆ. ಅದೇ ರವೀಣ ಹಂಗಂತೂ 3 ಕೊಡ್ತೀವಪ್ಪಿ ಅಂತ ಫೋನ್ ಮಾಡಿದ್ದೆ ಮಧ್ಯಾಹ್ನ. ಅಲ್ಲೇ 11 ಗಂಟೆಗೇನೋ ಮಾಡಿದ್ದೆ. ಯಾರೋ ಸುಳ್ಳು ಹೇಳ್ತಾರೆ ಅನ್ಕಂಡೆ. ನಮ್ಮದು ಇಷ್ಟೇ ಕೊಡೋಣ ಅಂತ ಮಾಡಿದ್ದು. ಹ್ಞೂ ನನ್ನ ತಮ್ಮಂದು ನಂದ. ಹ್ಞೂ ಇವು ನಮ್ಮ ಅಣ್ಣ. ಹ್ಞೂ ಆಮೇಲೆ ರೋಡ್ ಬಿಡ್ಬೇಕಾಗ್ತದೆ. ಹ್ಞೂ 15 ಅಡಿ ರೋಡು ಹ್ಞೂ ಅಲ್ಲಿಂದ. ಹ್ಞೂ ಇದು ಅವನಿಗೊಂದು 5 ಕುಂಟೆ ವೇಸ್ಟ್ ಆಗುತ್ತದೆ ಅವಾಗ ಹ್ಞೂ ರೋಡ್ ಬಿಡ್ಬೇಕಾದ್ರೆ. ಹೌದು. ಅದಕ್ಕೆ ನಾನು ಕೊಟ್ಬಿಡ್ತೀನಿ ಕಣನೆ ಅಂತೇಳಿ ಹಾಂ ಇದು ಮಾಡು ಆಯ್ತಪ್ಪ ಅಂತೇಳಿ ಹೇಳಿ ಸರ್. ಆಯ್ತು ಸರ್. ಫ್ಯಾಮಿಲಿನೇ ಸಿಕ್ಕಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಇವತ್ತು ಯಾರೋ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀನಿ. ಏನಿಲ್ಲ, ಬರ್ತಿದ್ದಂಗೆ ಫೋನ್ ಹಾಕ್ತೀನಿ. ಆದ್ಮ್ಯಾಗ ಮೊದಲಿದ್ದವನು ಊರಿಗೆ ಹೋದ, ಬರ್ತೀನಿ ಕಣೋಣ ಅಂತೇಳಿ. ಮೊನ್ನೆನೂ ಬರ್ತಿದ್ದಾಗ ಯಾರನ್ನ ಕರ್ಕೊಬತ್ತಾ ಇದ್ದೀನಿ, ಒಂದು 500 ರೂಪಾಯಿ ಪೆಟ್ರೋಲಿಗೆ ಕಾಸಿಲ್ಲ, ಪೆಟ್ರೋಲ್ಗೆ ಹಾಕಿ ಈಗ ಹಾಕ್ತೆ. ಫೋನೇ ಎತ್ತುತ್ತಾ ಇಲ್ಲ ಹೋಗಿ. ಅಷ್ಟು ಮೊನ್ನೆ ಇವರು ಮಾಡಿದ್ರು. ಅದನ್ನೇ ಹೇಳಿದೆ, ಬರ್ತಿದ್ದಂಗೆ ಫೋನ್ ಹಾಕ್ತಿದ್ದೆ ಅಂತ. ಈಗ 4-5 ಜನ ಕೇಳಿದ್ದೀನಿ. ಇಲ್ಲ ಅಂದರೆ ಇಲ್ಲ ಮನೇನೂ ತೋರಿಸ್ತೀವಿ, ಎಲ್ಲ ಮುಂದೆ ಹ್ಞೂ